ಸೂರಜ್ ರೇವಣ್ಣ ಕೇಸ್ ಪಾಪ ಪುಣ್ಯ ಅಂತರಾತ್ಮ ಪರಮಾತ್ಮನಿಗೆ ಮಾತ್ರ ಗೊತ್ತು. ನಮಗೆಲ್ಲ ಏನ್ ಗೊತ್ತು, ಪಾಪ ಪುಣ್ಯ ನಮಗೆಲ್ಲ ಗೊತ್ತಿಲ್ಲ ಅಂತ ಎಂಎಲ್ಸಿ ಸಿಟಿ ರವಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನೆಲದ ಕಾನೂನು ಎಲ್ರಿಗೂ ಕೂಡ ಒಂದೇ ಆಗಿದೆ, ನಾವು ಏನು ಹೇಳೋದಕ್ಕೆ ಬರೋದಿಲ್ಲ ಅಂತ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಪ ಪುಣ್ಯ ನನಗೇನು ಗೊತ್ತಿಲ್ಲ, ಪಾಪ ಪುಣ್ಯ ಅಂತರಾತ್ಮ ಪರಮಾತ್ಮನಿಗೆ ಮಾತ್ರ ಗೊತ್ತು, ನನಗೇನು ಗೊತ್ತಿಲ್ಲ ಅಂತ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ನೆಲದ ಕಾನೂನು ಎಲ್ರಿಗೂ ಕೂಡ ಒಂದೇ ಆಗಿದೆ, ನಾವು ಏನು ಹೇಳೋದಕ್ಕೆ ಬರೋದಿಲ್ಲ ಅಂತ ಸಿಟಿ ಹೇಳಿರುವಂತದ್ದು. ಈಗಾಗಲೇ ರಾಜ್ಯದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ಸುದ್ದಿ ಸೂರಜ್ ರೇವಣ್ಣನವರ ಸಲಿಂಗ ಕಾಮದಾಟ. ಯಾಕೆ ದೇವೇಗೌಡರ ಕುಟುಂಬಕ್ಕೆ ಈ ರೀತಿ ಪದೇ ಪದೇ ಆಗ್ತಾ ಇದೆ ಅಂತ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಜಸ್ಟ್ ಬಿಕಾಸ್ ಈ ಹಿಂದೆ ಏನು ಸೂರಜ್ ರೇವಣ್ಣನವರ ತಮ್ಮ ಪ್ರಜ್ವಲ್ ರೇವಣ್ಣ ಅವರು ಕೂಡ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಆ ಕೇಸ್ನಿಂದ ತಂದೆ ಎಚ್ ಡಿ ರೇವಣ್ಣ, ತಾಯಿ ಭವಾನಿ ರೇವಣ್ಣ ಕೋರ್ಟ್ ಮೆಟ್ಟಿಲೇರುವವರೆಗೆ ಹೋಯ್ತು. ಅದರಿಂದ ಹೇಗೋ ಸ್ವಲ್ಪ ಸಮಾಧಾನ ಪಟ್ಕೊಳ್ತಾ ಇದ್ದೀವಿ, ತಪ್ಪು ಮಾಡಿರೋನಿಗೆ ಶಿಕ್ಷೆ ಆಗ್ತಾ ಇದೆ ಓಕೆ ಅಂತ ಅಂದ್ಕೊಳ್ಳೋದ್ರ ನಡುವೇನೆ ಈಗ ಸೂರಜ್ ರೇವಣ್ಣನವರ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲನ್ನ ಎಬ್ಬಿಸಿದೆ. ತಮ್ಮ ಆಪ್ತನ ಜೊತೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥ ಮಾತು ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯ ನಾಯಕರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಉತ್ತರವನ್ನ ಕೊಡ್ತಾ ಇದ್ದಾರೆ. ಸಲಿಂಗ ಕಾಮ ಕೇಸ್ನಲ್ಲಿ ಸೂರಜ್ ರೇವಣ್ಣ ಬಂಧನ, ಇತ್ತ ಒಂದು ಕಡೆ ಕಾಕಿ ಗ್ರಿಲ್ ಮಾಡ್ತಿದೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಇದೆ. ಕಾಕಿ ಡ್ರಿಲ್ಗೆ ಜೆಡಿಎಸ್ ಎಂಎಲ್ಸಿ ಒಂದು ಕಡೆ ಸುಸ್ತಾಗಿದೆ. ಇತ್ತ ಘಟಾನುಘಟಿ ನಾಯಕರು ಇನ್ನು ಕೇಳೋದಕ್ಕೆ ನಮಗೆ ಒಂಥರ ಅಸಹ್ಯ ಅನಿಸ್ತಾ ಇದೆ. ಬಟ್ ಪಾಪ ಪುಣ್ಯ ದೇವರು ಬಿಟ್ಟಿದ್ದು ನಮ್ಗೇನು ಗೊತ್ತಿಲ್ಲ ಅಂತ ಸಿಟಿ ರವಿ ಸರ್ಕೊಂಡಿದ್ದಾರೆ. ಇರ್ಲಾರ್ದೆ ಇರೋ ಬಿಟ್ಕೊಳ್ಳೋದು ಅಂದ್ರೆ ಇದೆ. ಆಕ್ಚುಲಿ ದೂರದಾರನ ವಿರುದ್ಧ ಸಾಕ್ಷ್ಯಾಧಾರಗಳನ್ನ ಕೊಡೋದಕ್ಕೆ ಹೋದಂತಹ ಸೂರಜ್ ರೇವಣ್ಣ ಅವರನ್ನ ನಿನ್ನೆನೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿ ಇವತ್ತು ಮುಂಜಾನೆ ಆತನನ್ನ ಬಂಧಿಸಲಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸೂರಜ್ ರೇವಣ್ಣ ಅವರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಹಾಸನದಿಂದ ಬೆಂಗಳೂರಿಗೆ ಸೂರಜ್ ರೇವಣ್ಣ ಅವರನ್ನ ಕಾಕಿ ಪಡೆ ಕರ್ಕೊಂಡು ಬರ್ತಾ ಇದೆ. ಪೊಲೀಸರ ಪ್ರಾಥಮಿಕ ವಿಚಾರಣೆಯೂ ಕೂಡ ನಡೆಯುತ್ತೆ. ಸಲಿಂಗಕಾಮ, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಕ್ಷಣಗಳಲ್ಲಿ ಇನ್ನ ಬೆಂಗಳೂರಿಗೆ ಸೂರಜ್ ರೇವಣ್ಣ ಅವರನ್ನ ಕರೆತರಲಾಗುತ್ತೆ. ಹೆಚ್ಚಿನ ವಿಚಾರಣೆಯೂ ಕೂಡ ನಡೆಯುತ್ತೆ. ಅದೇನೇ ಇರಲಿ, ಬಟ್ ಇಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವುದು ಎಲ್ಲೊಂದು ಕಡೆ ನಮಗೇನೆ ಅಸಹ್ಯ ಅನಿಸ್ತಾ ಇದೆ, ನಾಚಿಕೆ ಅನಿಸ್ತಾ ಇದೆ. ಕರ್ನಾಟಕ, ನಮ್ಮ ಕರುನಾಡು ಒಂದು ಕಡೆ ಕನ್ನಡ ಚಿತ್ರರಂಗದಿಂದ ಮೇಲುಗೈಯನ್ನ ಸಾಧಿಸಿತ್ತು, ರಾಜಕಾರಣದಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸಿತ್ತು, ಉದ್ಯೋಗ ಸೃಷ್ಟಿಯಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ನಮ್ಮ ಕರ್ನಾಟಕದ ಬಗ್ಗೆ ಎಲ್ಲರೂ ಕೂಡ ಹೀನಾಯವಾಗಿ ಮಾತಾಡ್ಕೊಳ್ತಿದ್ದಾರೆ. ಕರ್ನಾಟಕದಲ್ಲಿ ಏನಪ್ಪಾ ಒಂದಲ್ಲ ಒಂದು ಘಟನೆಗಳು ಸಂಭವಿಸ್ತಾ ಇದೆ, ಒಂಥರ ಅಸಹ್ಯ ಅನಿಸ್ತಾ ಇದೆ ಅಂತ ಮಾತಾಡ್ತಿದ್ದಾರೆ.